ಹಲೋ ಎವ್ರಿವನ್, ವೆಲ್ಕಮ್ ಟು KNU ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ರೇಷಿಯೋ ಅಂಡ್ ಪ್ರಪೋರ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ಕ್ವಶನ್ ಬಂದ್ಬಿಟ್ಟು RRB 2019 ಅಲ್ಲಿ ಕೇಳಿದ್ದಾರೆ. ಇವಾಗ ಕ್ವಶನ್ ನೋಡೋಣ. ದ ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್ ಟು ಬಾಯ್ಸ್ ಇನ್ ಎ ಸ್ಕೂಲ್ ಆಫ್ 3780 ಸ್ಟೂಡೆಂಟ್ಸ್ ಈಸ್ 41:43. How many more girls should be admitted to make the ratio 1:1? And the options are option A 86, option B 88, option C 90 and option D 92. ಸೊ ಕನ್ನಡದಲ್ಲಿ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಸ್ಕೂಲಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 3780 ಇರ್ತಾರೆ. ಅದರಲ್ಲಿ ಗರ್ಲ್ಸ್ ಮತ್ತೆ ಬಾಯ್ಸ್ನ ರೇಷಿಯೋ ಬಂದ್ಬಿಟ್ಟು 41:43 ಆಗಿರುತ್ತೆ. ಓಕೆನಾ? ಸೊ ಕ್ವಶನ್ ಏನಪ್ಪಾ ಅಂದ್ರೆ, ಎಷ್ಟು ಗರ್ಲ್ಸ್ನ ಅಡ್ಮಿಷನ್ ಮಾಡಬೇಕು, 1:1 ರೇಷಿಯೋ ಆಗ್ಬೇಕಂದ್ರೆ ಅನ್ನೋದು ಕ್ವಶನ್. ಓಕೆ, ಸೊ ಈ ತರ ಪ್ರಾಬ್ಲಮ್ಸ್ ತುಂಬಾ ಕೇಳ್ತಾರೆ RRB ಅಲ್ಲಿ. ಒಂದು ಪ್ರಾಬ್ಲಮ್ ನೀವು ನೋಡ್ಕೊಂಡ್ರೆ ಸಾಕು, ಎಲ್ಲಾ ಪ್ರಾಬ್ಲಮ್ಸ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದಕ್ಕೆ ಒಂದೇ ಒಂದು ಟ್ರಿಕ್ ಇದೆ, ಅದನ್ನ ನೋಡ್ಕೊಂಡ್ರೆ ಸಾಕು, ಆರಾಮಾಗಿ ಯಾವ ಪ್ರಾಬ್ಲಮ್ ಆದ್ರೂ ನೀವು ಸಾಲ್ವ್ ಮಾಡ್ಬೋದು. ಸೊ ಇವಾಗ ಆನ್ಸರ್ ನೋಡೋಣ. ಸೊ ಇದಕ್ಕೂ ಮುಂಚೆ, ಆನ್ಸರ್ಗೆ ಹೋಗೋಕ್ಕೂ ಮುಂಚೆ ನಾನು ನಿಮ್ಗೆ ಒಂದು ಹೇಳ್ಬೇಕು. ಏನಪ್ಪಾ ಅಂದ್ರೆ, ಸೊ ಇಲ್ಲಿ ರೇಷಿಯೋ ಕೊಟ್ಟಿದಾರಲ್ಲ 41:43 ಬರ್ಕೊಳ್ತೀನಿ. 41:43. ಸೊ ಈ ರೇಷಿಯೋ 1:1 ಆಗ್ಬೇಕಂದ್ರೆ ಈ ಎರಡು ರೇಷಿಯೋ ಈಕ್ವಲ್ ಆಗಿರ್ಬೇಕು. ಈಕ್ವಲ್ ಆಗಿದ್ರೆ ಮಾತ್ರ ನಾವು ರೇಷಿಯೋ 1:1 ಅಂತ ಬರೆಯೋಕ್ ಸಾಧ್ಯ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ 41:41 ಅಂತ ತಗೊಂಡ್ರೆ, ಅಂದ್ರೆ ಎರಡೂ ನಂಬರ್ಸ್ ಈಕ್ವಲ್ ಆದ್ರೆ ಇದನ್ನ ನಾನು 41/41 ಅಂತ ಬರ್ಕೋಬಹುದು. ಓಕೆನಾ? ಇದನ್ನ ಕ್ಯಾನ್ಸಲ್ ಮಾಡ್ಬೋದಲ್ಲ. 41 1s 41, 41 1s 41 ಇಸ್ ಈಕ್ವಲ್ ಟು ಏನಾಗುತ್ತೆ, 1/1 ಆಗುತ್ತೆ. 1/1 ಇಸ್ ನಥಿಂಗ್ ಬಟ್ 1:1 ಆಗುತ್ತೆ. ಸೊ ಯಾವುದೇ ಒಂದು ರೇಷಿಯೋ 1:1 ಆಗ್ಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಇವೆರಡೂ ಸಂಖ್ಯೆಗಳು ಈಕ್ವಲ್ ಆಗಿರ್ಬೇಕು. ಆಗ ಮಾತ್ರ ರೇಷಿಯೋ 1:1 ಆಗೋಕ್ ಸಾಧ್ಯ. ಓಕೆ, ಇದೊಂದು ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಇವಾಗ ಆನ್ಸರ್ ನೋಡೋಣ. ಸೊ ಫಸ್ಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರ್ಕೊಳ್ತೀನಿ. ಎಷ್ಟಿದೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು? 3780. ಸೊ ಈ 3780 ಸ್ಟೂಡೆಂಟ್ಸು ಗರ್ಲ್ಸ್ ಮತ್ತೆ ಬಾಯ್ಸ್ ಎರಡು ಸೇರಿ ಆಗಿರೋದು. ಓಕೆನಾ? ಎರಡು ಸೇರಿ 3780 ಸ್ಟೂಡೆಂಟ್ಸ್ ಇದ್ದಾರೆ. ಅಂದ್ರೆ ಗರ್ಲ್ಸ್ ಮತ್ತೆ ಬಾಯ್ಸ್ ಇಬ್ರು ಸೇರಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಿದ್ದಾರೆ, ಅಂದ್ರೆ 3780. ಸೊ ರೇಷಿಯೋ ಕೊಟ್ಟಿದಾರಲ್ವಾ, ಎಷ್ಟು? 41:43. ಸೊ ಇವೆರಡು ಸೇರಿ ಏನಾಗಿದೆ, ಟೋಟಲ್ ಸ್ಟ್ರೆಂತ್ ಆಗಿದೆ, ಅಂದ್ರೆ 3780 ಆಗಿದೆ. ಸೊ ಫಸ್ಟ್ ನಾವು ಎಷ್ಟು ಗರ್ಲ್ಸ್ ಇದ್ದಾರೆ, ಎಷ್ಟು ಬಾಯ್ಸ್ ಇದ್ದಾರೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಮೊದಲು ನಾವು ಒಂದು ವೇರಿಯೇಬಲ್ ತಗೋಬೇಕು. ಅದನ್ನ ನಾನು ಎಕ್ಸ್ ಅಂತ ಇಟ್ಕೊಳ್ತೀನಿ. ಓಕೆನಾ? ಎಕ್ಸ್ ಅನ್ನೋದು ಒಂದು ಗೊತ್ತಿಲ್ದಿರೋ ವ್ಯಾಲ್ಯೂ. ಇದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಎಕ್ಸ್ ವ್ಯಾಲ್ಯೂ ಏನು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆನಾ? ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈ ಎಕ್ಸ್ ನ ನಾನು 41 ಮತ್ತೆ 43ಗೆ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಇವಾಗ ನೋಡಿ, 41x, ಈ ಎಕ್ಸ್ ನ ನಾನು ಇದ್ರ ಜೊತೆಗೂ ಸೇರಿಸ್ತಾ ಇದ್ದೀನಿ, ಇಷ್ಟು 43ಗೂ ಸೇರಿಸ್ತಾ ಇದ್ದೀನಿ. 43x ಇಸ್ ಈಕ್ವಲ್ ಟು 3780. ಓಕೆ, ಇವಾಗ ಈ ಕ್ವಶನ್ ನೋಡೋದಾದ್ರೆ ಏನ್ ಕೊಟ್ಟಿದ್ದಾರೆ, ಗರ್ಲ್ಸ್ ಬಾಯ್ಸ್ ಎರಡು ಸೇರಿ 3780 ಆಗಿದೆ. ಎರಡು ಸೇರಿ ಅಂದ್ರೆ ಏನು, ಅಡಿಷನ್ ಅಂತ. ಸೊ ಹಂಗಾಗಿ ನಾನು ಇವೆರಡು ಆಡ್ ಮಾಡ್ತೀನಿ. ಓಕೆನಾ? 41x ಅನ್ನೋದು ಗರ್ಲ್ಸ್, 43x ಅನ್ನೋದು ಬಾಯ್ಸ್. ಇವೆರಡು ಆಡ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಗುತ್ತೆ. ಸೊ ಇವಾಗ ನಾನು ಆಡ್ ಮಾಡ್ತೀನಿ. 41x ಪ್ಲಸ್ 43x ಇಸ್ ಈಕ್ವಲ್ ಟು ಏನಾಗುತ್ತೆ, 3780 ಆಗುತ್ತೆ. ಓಕೆನಾ? ಇವಾಗ 41 ಪ್ಲಸ್ 43 ಎಷ್ಟಾಗುತ್ತೆ, 84 ಆಗುತ್ತೆ. ಸೊ 84x ಇಸ್ ಈಕ್ವಲ್ ಟು 3780. ಓಕೆ, ಸೊ ಇವಾಗ ನಾನು ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು
ಈ 84 ಈಸ್ ಈಕ್ವಲ್ ಇಂದ ಈ ಕಡೆ ಹೋದ್ರೆ ಡಿನಾಮಿನೇಟರ್ಗೆ ಹೋಗುತ್ತೆ. ಓಕೆನಾ, 3780 ಡಿವೈಡೆಡ್ ಬೈ 84. ಸೊ 84 ಒಂದ್ಲೆ 84. ಸೊ 84ರಿಂದ 45ನ ಗುಣಿಸಿದ್ರೆ ನಮ್ಗೆ ಎಕ್ಸಾಕ್ಟ್ಲಿ 3780 ಸಿಗುತ್ತೆ. ಓಕೆನಾ, ಸೊ ಇದನ್ನ ನೀವು ಡಿವಿಷನ್ ಮಾಡ್ಕೋಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 45. ಓಕೆನಾ, ಸೊ ಇವಾಗ ಎಕ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಾಯ್ತು 45 ಅಂತ. ಸೊ ಇಲ್ಲಿ ನಾವು ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ, ನಂಬರ್ ಆಫ್ ಬಾಯ್ಸ್ ಎಷ್ಟಿದ್ದಾರೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಅವ್ರೇನ್ ಕ್ಯಾಲ್ಕುಲೇಟ್ ಮಾಡಿ ಅಂತಾನು ಹೇಳಿಲ್ಲ. ಅವ್ರೇನ್ ಕೇಳಿದ್ದಾರೆ, ಹೌ ಮೆನಿ ಮೋರ್ ಗರ್ಲ್ಸ್ ಶುಡ್ ಬಿ ಅಡ್ಮಿಟೆಡ್ ಟು ಮೇಕ್ ದ ರೇಷಿಯೋ 1:1. ಅಂದ್ರೆ ಎಷ್ಟು ಗರ್ಲ್ಸ್ ನ ನಾವು ಅಡ್ಮಿಷನ್ ಮಾಡಬೇಕು ಸ್ಕೂಲ್ಗೆ 1:1 ರೇಷಿಯೋ ಆಗ್ಬೇಕಂದ್ರೆ ಅಂತ ಕೇಳಿದ್ದಾರೆ. ಅಂದ್ರೆ ಇವಾಗ ನಾವೇನು ಇದನ್ನ ತಗೋಬೇಕು. ಏನಕ್ಕಪ್ಪ ಅಂದ್ರೆ 41x ಅನ್ನೋದೇನು ಗರ್ಲ್ಸ್ ರೇಷಿಯೋ ಅಲ್ವಾ. 41x ಅನ್ನೋದು ಗರ್ಲ್ಸ್ ರೇಷಿಯೋ. ಸೊ ಈ 41ನ 43x ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಒಂದು ಸಂಖ್ಯೆನ ಆಡ್ ಮಾಡ್ಬೇಕಲ್ವಾ. 41 ಇರೋದು 43 ಆಗ್ಬೇಕಂದ್ರೆ ಇಲ್ಲಿ ನೋಡಿ, 41 ಇರೋದು 43 ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಎರಡನ್ನ ಆಡ್ ಮಾಡ್ಬೇಕಲ್ವಾ. 41ಗೆ 2 ಆಡ್ ಮಾಡಿದ್ರೆ ತಾನೆ 43 ಆಗೋದು. 43 ಆದ್ರೆ ತಾನೆ 43 ರೇಷಿಯೋ ಆಗ್ಬಿಟ್ಟು 1:1 ಆಗೋದು. ಹೌದು ತಾನೆ, ನಾನು ನಿಮ್ ಮುಂಚೆ ಹೇಳಿದೀನಿ, ಎರಡೂ ನಂಬರ್ ಈಕ್ವಲ್ ಆದ್ರೆ ಮಾತ್ರ ನಮ್ಗೆ ರೇಷಿಯೋ 1:1 ಸಿಗುತ್ತೆ ಅಂತ ಹೇಳಿದೀನಿ. ಸೊ ಹಾಗಾಗಿ ಅವ್ರು ಕೇಳಿದ್ದು ಗರ್ಲ್ಸ್ ನ ಆಡ್ ಮಾಡ್ಬೇಕು ಅಂತ. ಸೊ ಇದು ಬಂದ್ಬಿಟ್ಟು ಗರ್ಲ್ಸ್ ಅಲ್ವಾ, 41x ಅನ್ನೋದು ಗರ್ಲ್ಸ್. ಸೊ ಹಂಗಾಗಿ ಇದಕ್ಕೆ ನಾನು ಒಂದ್ ನಂಬರ್ನ ಆಡ್ ಮಾಡ್ಬೇಕು. ಆ ನಂಬರ್ನ ಆಡ್ ಮಾಡಿದ್ರೆ ನಮ್ಗೆ 43 ಆಗ್ಬೇಕು. ಯಾಕೆ, ರೇಷಿಯೋ 1:1 ಆಗಕ್ಕೆ. ಸೊ ಹಂಗಾಗಿ ನಾನು 41xಗೆ ಪ್ಲಸ್ 2x ನ ಆಡ್ ಮಾಡ್ತೀನಿ. ಓಕೆ, ಪ್ಲಸ್ 2x ನ ಆಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ, 43x ಆಗುತ್ತೆ. ಓಕೆ, ಸೊ ಇವಾಗ ನಾವು ಕಂಡುಹಿಡಿಬೇಕಾಗಿರೋದು ಈ 2x. ಈ 2x ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ, ಎಷ್ಟು ನಂಬರ್ ಆಫ್ ಗರ್ಲ್ಸ್ ನ ಅಡ್ಮಿಷನ್ ಮಾಡ್ಬೇಕು ಅನ್ನೋದು ಸಿಗುತ್ತೆ. ಓಕೆ, ಇವಾಗ 2x ನ ಕ್ಯಾಲ್ಕುಲೇಟ್ ಮಾಡ್ತೀನಿ. 2x ಅಂದ್ರೆ ಏನು, 2 × x ಅಂತ ಅರ್ಥ. 2 × x ಅಂದ್ರೆ ಏನು, 45. ಕ್ಯಾಲ್ಕುಲೇಟ್ ಮಾಡಿದೀವಲ್ವಾ. 45 2 ಎಷ್ಟು, 90. ಸೊ 90 ನಂಬರ್ ಆಫ್ ಗರ್ಲ್ಸ್ ನ ಅಡ್ಮಿಷನ್ ಮಾಡಬೇಕು 1:1 ರೇಷಿಯೋ ಆಗಕ್ಕೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಇದು 43x ಆದ್ರೆ ಇಷ್ಟು 43x ಆಗುತ್ತಲ್ವಾ. ಇದು ಬಾಯ್ಸ್, ಇದು ಗರ್ಲ್ಸ್. ಸೊ ಎರಡೂ ಸಂಖ್ಯೆ ಈಕ್ವಲ್ ಇದೆ. ಅಂದ್ರೆ 1:1 ಆಗಿದೆ ಅಂತ ಅರ್ಥ. ಸೊ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಸಿ 90. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈ ಕ್ವೆಶನ್ ಬಂದ್ಬಿಟ್ಟು RRB 2015 ಅಲ್ಲಿ ಕೇಳಿದ್ದಾರೆ. ಓಕೆ, ಸೊ ಕ್ವೆಶನ್ ನೋಡೋಣ. 28 liter mixture contains milk and water in the ratio 5:2. If 2 liter water is added to the mixture, then the ratio of milk and water will be. ಕನ್ನಡದಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ. ಸೊ ಒಂದು 28 ಲೀಟರ್ ಮಿಕ್ಸ್ಚರ್ ಇರುತ್ತೆ. ಆ ಒಂದು ಮಿಕ್ಸ್ಚರ್ ಬಂದ್ಬಿಟ್ಟು ಮಿಲ್ಕ್ ಅಂಡ್ ವಾಟರ್ದಾಗಿರುತ್ತೆ. ಓಕೆನಾ, ಇವಾಗ ನೆಕ್ಸ್ಟ್ 2 ಲೀಟರ್ ವಾಟರ್ನ ಮಿಕ್ಸ್ಚರ್ಗೆ ಆಡ್ ಮಾಡಿದ್ರೆ ರೇಷಿಯೋ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ 7:2, ಆಪ್ಷನ್ ಬಿ 5:4, ಆಪ್ಷನ್ ಸಿ 1:2 ಅಂಡ್ ಆಪ್ಷನ್ ಡಿ 2:1. ಸೊ ಫಸ್ಟ್ ಇವಾಗ ನಾವು ಡೇಟಾ ಬರ್ಕೊಳ್ಳೋಣ. ಸೊ ಡೇಟಾ ಬಂದ್ಬಿಟ್ಟು ಟೋಟಲ್ ಮಿಕ್ಸ್ಚರ್ ಎಷ್ಟಿದೆ, 28 ಲೀಟರ್ಸ್ ಇದೆ. ಸೊ ಟೋಟಲ್ ಮಿಕ್ಸ್ಚರ್ ಬಂದ್ಬಿಟ್ಟು 28 ಲೀಟರ್ಸ್ ಇದೆ. ಸೊ ಮಿಕ್ಸ್ಚರ್ ಬಂದ್ಬಿಟ್ಟು ಯಾವ್ದ್ರದ್ದಾಗಿರುತ್ತೆ, ಮಿಲ್ಕ್ ಅಂಡ್ ವಾಟರ್ದಾಗಿರುತ್ತೆ. ಓಕೆನಾ, ಆ ಒಂದು ರೇಷಿಯೋ ಎಷ್ಟು, 5:2. ಸೊ 5:2 ಮಿಲ್ಕ್ ಅಂಡ್ ವಾಟರ್ ರೇಷಿಯೋ ಎರಡು ಸೇರಿ ಮಿಕ್ಸ್ಚರ್ ಆಗಿರುತ್ತೆ. ಅದು ಎಷ್ಟಪ್ಪ ಅಂದ್ರೆ 28 ಲೀಟರ್ಸ್. ಸೊ ಆಗ್ಲೇ ಹೇಳ್ದೆ, ನಾವೇನೇ ಒಂದು ಹಾಲಿನ ಮತ್ತು ನೀರಿನ ಪ್ರಮಾಣ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಒಂದು ವೇರಿಯೇಬಲ್ ನ ತಗೋಬೇಕು. ಆ ಒಂದು ವೇರಿಯೇಬಲ್ ಅನ್ನೋನ್ ವ್ಯಾಲ್ಯೂ ಆಗಿರುತ್ತೆ.
ಸೊ ಅದನ್ನ ಕಂಡಿಡ್ಕೊಂಡು ಎಷ್ಟು ಲೀಟರ್ ಹಾಲು ಎಷ್ಟು ಲೀಟರ್ ನೀರಿದೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಸೊ ಇವಾಗ ನಾನು ಒಂದು ವೇರಿಯೇಬಲ್ ನ ತಗೊಳ್ತೀನಿ, ಅದು ಎಕ್ಸ್ ಆಗಿರುತ್ತೆ. ಸೊ ಎಕ್ಸ್ ನ ಏನ್ ಮಾಡ್ಬೇಕು, ಇವಾಗ ನಾವು 5 ಮತ್ತೆ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಮಲ್ಟಿಪ್ಲೈ ಮಾಡ್ತೀನಿ. 5 into x is nothing but 5x is to 2x is equal to 28 liters. ಸೊ ಇದು ಮಿಶ್ರಣ ಅಲ್ವಾ? ಮಿಶ್ರಣ ಅಂದ್ರೆ ಏನು? ಅಡಿಷನ್ ಅಂತ. ಹಾಲು ಮತ್ತು ನೀರಿನ ಮಿಶ್ರಣ ಅಂದ್ರೆ ಅಡಿಷನ್ ಅಂತ. ಹಂಗಾಗಿ ನಾನು ಇದನ್ನ ಆಡ್ ಮಾಡ್ತಿದ್ದೀನಿ. ಸೊ 5x plus 2x is equal to 28 liters. ಸೊ ಈ ಈಕ್ವೇಶನ್ ಇಂದ ನಾನು ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗೆ? 5x plus 2x ಎಷ್ಟಾಗುತ್ತೆ? 7x ಆಗುತ್ತೆ ಅಲ್ವಾ? 7x is equal to 28 liters. ಓಕೆ, ಇವಾಗ ಇದರಿಂದ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ x is equal to 28. ಈ 7 ಈ ಕಡೆ ಬಂದಾಗ ಏನಾಗುತ್ತೆ? ಡಿನಾಮಿನೇಟರ್ ಹೋಗುತ್ತೆ. ಓಕೆನಾ? 7 1s 7 7 4s 28. ಸೊ ನಮ್ಗೆ ಇವಾಗ ಎಕ್ಸ್ ವ್ಯಾಲ್ಯೂ ಸಿಕ್ತಲ್ವಾ? ಎಕ್ಸ್ ವ್ಯಾಲ್ಯೂ ಎಷ್ಟು? 4. ಓಕೆ, ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ನಾವಿವಾಗ ಎಷ್ಟು ಹಾಲಿದೆ, ಎಷ್ಟು ಲೀಟರ್ ಹಾಲಿದೆ, ಎಷ್ಟು ಲೀಟರ್ ನೀರಿದೆ ಅನ್ನೋದನ್ನ ನಾವಿವಾಗ ಕ್ಯಾಲ್ಕುಲೇಟ್ ಮಾಡ್ಬೋದು. 5x ಅನ್ನೋದು ಅಮೌಂಟ್ ಆಫ್ ಮಿಲ್ಕ್ ಆಗಿರುತ್ತೆ, 2x ಅನ್ನೋದು ಅಮೌಂಟ್ ಆಫ್ ವಾಟರ್ ಆಗಿರುತ್ತೆ. ಇವಾಗ ನಾನು ಅಮೌಂಟ್ ಆಫ್ ಮಿಲ್ಕ್ ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ, ಅಂದ್ರೆ 5x ಅಂತ. ಓಕೆ, 5x is equal to 5 into x ಅಂತ ಅಲ್ವಾ? 5 into x ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, ಎಷ್ಟು? 4. ಸೊ 5 4s 20. ಸೊ 20 ಲೀಟರ್ ಮಿಲ್ಕ್ ಈ ಒಂದು ಮಿಶ್ರಣದಲ್ಲಿ ಇರುತ್ತೆ ಅಂತ ಅರ್ಥ. ಇವಾಗ ಅದೇ ರೀತಿ ವಾಟರ್ ಎಷ್ಟು ಲೀಟರ್ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ವಾಟರ್ ಅನ್ನೋದೇನಿದ್ರಲ್ಲಿ 2x. ಓಕೆನಾ? ಇವಾಗ 2x ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. 2x is equal to 2 into x is equal to 2 into x ಗೊತ್ತಲ್ವಾ ನಮ್ಗೆ? 4 ಹಾಕಿದಕ್ಕೆ. ಸೊ 2 4s 8. ಸೊ ನೀರಿನ ಪ್ರಮಾಣ ಎಷ್ಟಿದೆ ಈ ಒಂದು ಮಿಕ್ಸ್ಚರ್ ಅಲ್ಲಿ? 8 ಲೀಟರ್ಸ್ ಇದೆ. ಸೊ ನಾವು ಹಾಲು ಮತ್ತು ನೀರು ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದೀವಲ್ವಾ? ಹಾಲು ಬಂದ್ಬಿಟ್ಟು 20 ಲೀಟರ್ಸ್ ಇದೆ, ನೀರು ಬಂದ್ಬಿಟ್ಟು 8 ಲೀಟರ್ಸ್ ಇದೆ. ಎರಡು ಸೇರಿದ್ರೆ ಎಷ್ಟಾಗುತ್ತೆ? 28 ಲೀಟರ್ಸ್ ಆಗುತ್ತೆ. ಸೊ 28 ಬ್ಯಾಲೆನ್ಸ್ ಆಯ್ತಲ್ವಾ? ಅಂದ್ರೆ ನಾವು ಮಾಡಿರೋ ಕ್ಯಾಲ್ಕುಲೇಷನ್ ಸರಿಯಾಗಿದೆ ಅಂತ ಅರ್ಥ. ಇವಾಗ ಕ್ವೆಶನ್ ನೋಡೋಣ. ಕ್ವೆಶನ್ ಬಂದ್ಬಿಟ್ಟು, ಇಫ್ 2 ಲೀಟರ್ ವಾಟರ್ ಈಸ್ ಆಡೆಡ್ ಟು ದ ಮಿಕ್ಸ್ಚರ್. ವಾಟರ್ ಎಲ್ಲಿದೆ ಇಲ್ಲಿ? ವಾಟರ್ ಅನ್ನೋದು 2x ಅಲ್ವಾ? 2x ಅನ್ನೋದು ವಾಟರ್ ಆಗಿರುತ್ತೆ. ಅದೆಷ್ಟಿದೆ? 8 ಲೀಟರ್ ಇದೆ. ಅಗೇನ್ ನಾನು ಈ ಒಂದು ವಾಟರ್ಗೆ ಎಕ್ಸ್ಟ್ರಾ 2 ಲೀಟರ್ ಹಾಕಿದ್ರೆ ಈ ರೇಷಿಯೋ ಇರುತ್ತಲ್ವಾ 5:2, ಈ ರೇಷಿಯೋ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇವಾಗ ನಾನು ಆಡ್ ಮಾಡ್ತೀನಿ. 8 ಲೀಟರ್ಗೆ ಮತ್ತೆ ನಾನು 2 ಲೀಟರ್ ಆಡ್ ಮಾಡ್ತೀನಿ. ಎಷ್ಟಾಗುತ್ತೆ ಇವಾಗ? 10 ಲೀಟರ್ ಆಗುತ್ತೆ ಅಲ್ವಾ? ಹೀಗಾಗಿ ನಾವು ಮಿಲ್ಕ್ ಅಂಡ್ ವಾಟರ್ನ ರೇಷಿಯೋ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಿಲ್ಕ್ ಏನು ಚೇಂಜ್ ಆಗಲ್ಲ, ಅದೆಷ್ಟಿರುತ್ತೆ ಅಷ್ಟೇ ಇರುತ್ತೆ. ಅದನ್ನ ನಾನು ಬರ್ಕೊಳ್ತೀನಿ 20. ಈಗ ನೀರಿನ ಪ್ರಮಾಣ ಚೇಂಜ್ ಆಯ್ತಲ್ವಾ? 8 ಇದ್ದಿದ್ದು ಇವಾಗ 10 ಆಗಿದೆ. ಸೊ 20:10. ಓಕೆ, ಇದನ್ನ ನಾನು 20:10 ನ 20/10 ಅಂತಾನು ಬರ್ಕೋತೀನಿ. ಓಕೆ, ಸೊ ಇವಾಗ 10ರಿಂದ ಡಿವೈಡ್ ಮಾಡ್ತೀನಿ. 10 1s 10, 10 2s 20 is equal to 2 divided by 1. 2 divided by 1 is equal to 2:1 ಹಿಂಗೂ ಬರಿಬಹುದು. ಓಕೆನಾ? ಸೊ ಇವಾಗ ನಾವಿವಾಗ 2 ಲೀಟರ್ ವಾಟರ್ನ 8 ಲೀಟರ್ ವಾಟರ್ಗೆ ಆಡ್ ಮಾಡಿದಾಗ 10 ಲೀಟರ್ ಆಗಿರುತ್ತೆ. ಓಕೆನಾ? ಇಲ್ಲಿ ಹಾಲೇನು ಚೇಂಜ್ ಆಗಲ್ಲ, ಇದ್ದಷ್ಟೇ ಇರುತ್ತೆ. ಇವಾಗ ಇದ್ರದ್ದು ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ ಅಂದ್ರೆ, ಹಾಲು ಗೊತ್ತು ಅಲ್ವಾ? 20 ಕ್ಯಾಲ್ಕುಲೇಟ್ ಮಾಡಿದೀವಿ. ಎಕ್ಸ್ಟ್ರಾ 2 ಲೀಟರ್ ಆಡ್ ಮಾಡಿದಾಗ 10 ಆಗುತ್ತೆ. 20:10. ಇದನ್ನ ನಾನು ಡಿವಿಷನ್ ರೂಪದಲ್ಲಿ ಹಾಕೊಳ್ತೀನಿ. ಅಂದ್ರೆ 20 divided by 10. 10 1s 10, 10 2s 20. ಯಾಕಂದ್ರೆ ಇದು ಸಿಂಪ್ಲಿಫೈ ಆಗುತ್ತೆ. ನಾವು ಸಿಂಪ್ಲಿಫೈ ಆಗೋ ತರ ಮಾಡ್ಕೋಬೇಕು. ಅದೆಷ್ಟಿರುತ್ತೆ ಅಷ್ಟೇ ಬರ್ಕೊಳ್ಳೋದಲ್ಲ. ಇದನ್ನ ಫರ್ದರ್ ಡಿವೈಡ್ ಆಗುತ್ತಾ ಇಲ್ವ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಓಕೆ, 10 1s 10, 10 2s 20. ಸೊ 2/1 ಇದೆಷ್ಟು ಮಾಡಿದ್ರು ಅಷ್ಟೇ ಬರುತ್ತೆ. ಸೊ 2/1 is nothing but 2:1 ಅಂತ ಅರ್ಥ. ಸೊ ಕರೆಕ್ಟ್ ಆಪ್ಷನ್ ಕೊಟ್ಟಿದಾರಲ್ವಾ? 2:1.
ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕ್ವಶನ್ ಕೂಡ RRB 2015 ಅಲ್ಲಿ ಕೇಳಿದ್ದಾರೆ. ಓಕೆನಾ, ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಂಡ್ರೆ ಬೇಗ ಅಂದ್ರೆ ಬೇಗ ಸಾಲ್ವ್ ಮಾಡ್ಬೋದು. ಸೊ ಇವಾಗ ಆನ್ಸರ್ ನೋಡೋಕ್ಕೂ ಮುಂಚೆ ಒಂದು ಬೇಸಿಕ್ ಹೇಳ್ತೀನಿ. ಏನಪ್ಪಾ ಅಂದ್ರೆ 4:3 ನ ನಾವು 4/3 ಅಂತಾನು ಬರ್ಕೋಬಹುದು. ಓಕೆನಾ, ಫಾರ್ಮ್ ಚೇಂಜ್ ಆಗುತ್ತೆ ಅಷ್ಟೇ. ಅದೇ ರೀತಿ A:B ನ ನಾವೇನಂತ ಬರ್ಕೋಬಹುದು, A/B ಅಂತ ಬರ್ಕೋಬಹುದು. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ಆಫ್ ಅಂದ್ರೆ ಏನ್ ಗೊತ್ತಾ, ಆಫ್ ಅಂದ್ರೆ ಇಂಟು ಅಂತ ಅರ್ಥ. ಆಫ್ ಅಂತ ಎಲ್ಲಿ ಕೇಳಿರ್ತಾರೆ, ನೀವು ಇಂಟು ನ ರಿಪ್ಲೇಸ್ ಮಾಡ್ಬೇಕಾಗತ್ತೆ. ಓಕೆ, ಸಾಲ್ವ್ ಮಾಡೋದಕ್ಕೆ. ಸೊ ಇವಾಗ ಆನ್ಸರ್ ನೋಡೋಣ. ಸೊ ಇದು ಹೀಗೆ ಇರಲಿ, ಆನ್ಸರ್ ನೋಡೋಣ. ಸೊ ಆನ್ಸರ್ ಇಲ್ಲಿ ಕ್ವಶನ್ ಏನು, ಕ್ವಶನ್ ಬರ್ಕೊಂಡ್ಬಿಡೋಣ ಫಸ್ಟ್. 15% ಆಫ್ A is equal to 20% ಆಫ್ B. ಓಕೆ, ಸೊ ಇದು ವರ್ಡ್ಸ್ ಅಲ್ಲಿ ಇದೆ, ನಾವು ಸಿಂಬಾಲಿಕ್ ಅಲ್ಲಿ ಬರ್ಕೊಳ್ಳೋಣ, ಅಂದ್ರೆ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಹಿಂಗೆ 15% ಆಫ್ ಜಾಗದಲ್ಲಿ ನಾವೇನ್ ರಿಪ್ಲೇಸ್ ಮಾಡ್ಬೇಕು, ಇಂಟು ರಿಪ್ಲೇಸ್ ಮಾಡ್ಬೇಕು ಅಲ್ವಾ. ಇಂಟು A is equal to 20% ಆಫ್ ಅಂದ್ರೆ ಏನು, ಇಂಟು B. ಓಕೆ, 15% ನ ನಾನು 15/100 ಅಂತ ಬರ್ಕೋತೀನಿ. ಸೊ ಇದು 15% ಅಂತ ಅರ್ಥ. ಇಂಟು A is equal to 20% ನ ನಾನು 20/100 ಅಂತ ಬರ್ಕೊಳ್ತೀನಿ. ಇಂಟು B. 100 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ನಮ್ಗೆ ಬೇಕಾಗಿರೋದೇನು, A:B. A:B ನ ನಾನು A/B ಅಂತಾನು ಬರ್ಕೋಬಹುದು ಅಲ್ವಾ. ಸೊ ನಾನು ಏನ ಇಲ್ಲೇ ಉಳಿಸ್ಕೊಂತೀನಿ, ಇಸ್ ಈಕ್ವಲ್ ಟು ಈ B ಏನಿದೆ ಈ ಕಡೆ ತಗೊಂಡ್ ಬಂದ್ರೆ, ಇಸ್ ಈಕ್ವಲ್ ಇಂದ ಈ ಕಡೆ ತಗೊಂಡ್ ಬಂದ್ರೆ ಏನಾಗುತ್ತೆ, ಡಿನಾಮಿನೇಟರ್ ಹೋಗುತ್ತೆ. ಅದೇ ರೀತಿ 20 ಇಲ್ಲೇ ಇದೆ ಇಸ್ ಈಕ್ವಲ್ ಅಲ್ಲಿ, ಸೊ ಇಲ್ಲೇ ಉಳಿಸ್ಕೊಂತೀನಿ. ಈ 15 ನ ಇಸ್ ಈಕ್ವಲ್ ಇಂದ ಈ ಕಡೆ ತಂದ್ರೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇರೋದು ಈ ಕಡೆ ಬಂದಾಗ ಡಿವಿಷನ್ ಫಾರ್ಮ್ ಬರುತ್ತೆ, ಅಂದ್ರೆ /15 ಅಂತ. ಓಕೆನಾ, 20 ಮತ್ತೆ 15 ಒಂದೇ ನಂಬರ್ ಇಂದ ಯಾವ್ದಾದ್ರು ಡಿವೈಡ್ ಆಗುತ್ತಾ, ಯಾವ ನಂಬರ್ ಇಂದ 15 ಮತ್ತೆ 20 ಡಿವೈಡ್ ಆಗುತ್ತೆ, 5 ಟೇಬಲ್ ಅಲ್ಲಿ ನೋಡ್ತೀವಲ್ವಾ, 5 ನಂಬರ್ ಇಂದ 15 20 ಎರಡನ್ನೂ ಡಿವೈಡ್ ಮಾಡ್ಬೋದು. ಅಂದ್ರೆ 5 3s 15, 5 4s 20 is equal to 4/3 ಅಲ್ವಾ. ಇದನ್ನ ಮತ್ತೆ ನಾವು ಡಿವೈಡ್ ಮಾಡಕ್ಕಾಗುತ್ತಾ, ಸಾಧ್ಯ ಇಲ್ಲ. ಸೊ ಡಿವೈಡ್ ಮಾಡ್ಬೋದು, ಬಟ್ ಅದು ಪಾಯಿಂಟ್ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆನಾ, ನಮ್ಗೆ ಪಾಯಿಂಟ್ ಫಾರ್ಮ್ ಅಲ್ಲಿ ಬೇಡ, ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬೇಕು. ಓಕೆ, 4/3 ಅನ್ನೋದು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದೆ, ಇದನ್ನ ಸಬ್ ಡಿವೈಡ್ ಮಾಡಕ್ ಆಗಲ್ಲ. ಸೊ ಇದನ್ನ ನಾನು 4/3 ನ ಏನಂತ ಬರಿಬಹುದು, ಅಕಾರ್ಡಿಂಗ್ ಟು ದಿಸ್ 4:3 ಅಂತಾನು ಬರಿಬಹುದು. ಓಕೆ, ಆನ್ಸರ್ ಬಂದ್ಬಿಟ್ಟು 4:3. ಸೊ ಇದರಲ್ಲಿ ಯಾವ ಆಪ್ಷನ್ ಇದೆ, ಆಪ್ಷನ್ ಬಿ ಬಂದ್ಬಿಟ್ಟು 4:3 ಇದೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ 4:3. ಥ್ಯಾಂಕ್ ಯು.